ದಕ್ಷಿಣ ಮತಕ್ಷೇತ್ರದಾಗೆ ಜಾಗೃತಿಯನ್ನು ನೀಡಿಸ್ತಾ ಇದ್ದಾರೆ. ನೀವು ಹೆಲ್ಮೆಟ್ ಹಾಕೋಬೇಕು, ಜೀವ ಉಳಿಸಬೇಕು ಅಂತ ಅಂದ್ರೆ ಏನು ಉತ್ತರ ಮತಕ್ಷೇತ್ರದಲ್ಲಿ ಜನರಿಗೆ ಏನು ನೀವು ಏನು ಜಾಗೃತಿ ನೀಡಿಸಲ್ಲ, ಏನ ಪೊಲೀಸ್ ಇಲಾಖೆ ಅಲ್ಲಿ ಏನು ಜನರಿಲ್ಲ, ಏನು ಅಲ್ಲೇನು ಅವ್ಲೇನೋ ವೆಹಿಕಲ್ಗಳೇನು ನಡ್ಸಲ್ಲ ಯಾರು ಗಾಡಿ, ಯಾಕೆ ಒಂದು ಕಣ್ಣಿಗೆ ಕೆಸರು ಒಂದು ಕಣ್ಣಿಗೆ ಮೊಸರಚ್ಚಂತ ಕೆಲಸಗಳು ಮಾಡ್ತೀರಿ? ಎಲ್ಲರಿಗೂ ನಮಸ್ಕಾರ. ಇವತ್ತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ನಾವು ಇವತ್ತು ಕಲಬುರಗಿ ನಗರದ ಪೊಲೀಸ್ ಆಯುಕ್ತರಿಗೆ ಒಂದು ಮನವಿ ಪತ್ರ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಮನವಿ ಪತ್ರ ಸಲ್ಲಿಸೋ ಉದ್ದೇಶ ಏನಂತಂದ್ರೆ, ಕಲಬುರಗಿ ನಗರದಲ್ಲಿ ಏನು ಹೆಲ್ಮೆಟ್ ಏನು ಸರ್ಕಾರ ಕಡ್ಡಾಯವಾಗಿ ಹೆಲ್ಮೆಟ್ ಮಾಡಿದೆ, ಇದಕ್ಕೆ ನಾವು ಸ್ವಾಗತವನ್ನು ಕೋರುತ್ತೇವೆ ಸಂಘಟನೆ ವತಿಯಿಂದ ಮತ್ತು ಕಲಬುರಗಿ ನಗರ ವತಿಯಿಂದ. ಆದರೆ ಏನು ಕಲಬುರಗಿ ನಗರದಲ್ಲಿ ಬರೇ ಒಂದು ದಕ್ಷಿಣ ಮತಕ್ಷೇತ್ರದಲ್ಲಿ ಒಂದು ಹೆಲ್ಮೆಟ್ ಹಿಡಿಯುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಆದರೆ ಉತ್ತರ ಮತಕ್ಷೇತ್ರದಲ್ಲಿ, ಗ್ರಾಮೀಣ ಮತಕ್ಷೇತ್ರದಲ್ಲಿ ಎಲ್ಲೂ ಗಾಡಿ ಹಿಡಿತಾ ಇಲ್ಲ ಪೊಲೀಸ್ ಸಂಚಾರರು. ಬರೇ ದಕ್ಷಿಣ ಮತಕ್ಷೇತ್ರದಾಗೆ ಜಾಗೃತಿಯನ್ನು ನೀಡಿಸ್ತಾ ಇದ್ದಾರೆ. ನೀವು ಹೆಲ್ಮೆಟ್ ಹಾಕೋಬೇಕು, ಜೀವ ಉಳಿಸಬೇಕು ಅಂತ ಅಂದ್ರೆ ಏನು ಉತ್ತರ ಮತಕ್ಷೇತ್ರದಲ್ಲಿ ಜನರಿಗೆ ಏನು ನೀವು ಏನು ಜಾಗೃತಿ ನೀಡಿಸಲ್ಲ, ಏನ ಪೊಲೀಸ್ ಇಲಾಖೆ ಅಲ್ಲಿ ಏನು ಜನರಿಲ್ಲ, ಏನು ಅಲ್ಲೇನೋ ಅವ್ಲೇನೋ ವೆಹಿಕಲ್ಗಳೇನು ನಡ್ಸಲ್ಲ ಯಾರು ಗಾಡಿ, ಯಾಕೆ ಒಂದು ಕಣ್ಣಿಗೆ ಕೆಸರು ಒಂದು ಕಣ್ಣಿಗೆ ಮೊಸರಚ್ಚಂತ ಕೆಲಸಗಳು ಮಾಡ್ತೀರಿ? ಯಾಕೆ ಉತ್ತರದಾಗ ನೀವು ಗಾಡಿ ಹಿಡಿಯಲ್ಲ? ಉತ್ತರದಾಗ ಯಾಕೆ ಹೆಲ್ಮೆಟ್ ಅವಶ್ಯಕತೆ ಇಲ್ಲ? ಅದು ಇದು ಪ್ರಶ್ನೆ ಸಾರ್ವಜನಿಕರಿಗೆ ಬಂದಿದೆ. ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಜನರು ಬಹಳ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ ನಮಗೆ ಸಂಘಟನೆದವರಿಗೆ. ಯಾಕ್ರಿ ನೀವು ಬರೀ ದಕ್ಷಿಣ ಮತಕ್ಷೇತ್ರದಲ್ಲಿ ಹೆಲ್ಮೆಟ್ ಹಿಡಿತಾ ಇದ್ದಾರೆ, ಉತ್ತರದಲ್ಲಿ ಯಾಕೆ ಹಿಡಿತಾ ಇಲ್ಲ? ಸಂತ್ರಸ್ವಾಡಿ ಹಿಡಿತಾ ಇಲ್ಲ, ದರ್ಗಾದಾಗ ಹಿಡಿತಾ ಇಲ್ಲ, ಇದು ಎಲ್ಲಪ್ಪ ಅಂತಂದ್ರೆ ಗಂಜನಾಗ ಹಿಡಿತಾ ಇಲ್ಲ, ಎಲ್ಲಿ ಕಡೆಗೆ ಏನು ಸಾತ್ ಗುಮ್ಮಜ್ ಹಿಡಿತಾ ಇಲ್ಲ, ಇದ್ರ ಬಲ್ಲಿ ಹಿಡಿತಾ ಇಲ್ಲ, MG ರೋಡಿಗೆ ಹಿಡಿತಾ ಇಲ್ಲ. ಆ ಕಡೆ ಉತ್ತರದಲ್ಲಿ ಏನು ಹಾಗರಗಿ ರಸ್ತೆಯಲ್ಲಿ ಸುಮಾರು ದಿನ ಆಕ್ಸಿಡೆಂಟ್ ಆಗ್ತವೆ, ಅಲ್ಲಿ ಇನ್ನ ತನಕ ಯಾವುದು ಗಾಡಿ ಹಿಡಿಯಲ್ಲ. ಆಜಾದ್ಪುರ ರಸ್ತೆ ಮೇಲೆ ಗಾಡಿ ಹಿಡಿಯಲ್ಲ, ಮತ್ತು ಟಿಪ್ಪು ಚೌಕ್, ಮೊಹಮ್ಮದ್ ರಫಿ ಚೌಕ್, ಸುಮಾರು ಅಲ್ಲಿ ಜನಸಂಖ್ಯೆ ತಿರುಗಡಂತ ಜನಸಂಖ್ಯೆ ಇದ್ದಂತ ಗಾಡಿ ವೆಹಿಕಲ್ ಅನ್ನು ಹಿಡಿಯಲ್ಲ. ಅಲ್ಲಿ ಯಾರಿಗೂ ಹೆಲ್ಮೆಟ್ ಇಲ್ಲ. ಅವರು ಇಲ್ಲಿ ಎಲ್ಲರೂ ಹೋಟೆಲ್ ಗಿಟಲ್ದಾಗ ಎಲ್ಲರೂ ಬಂದು ನಿಂತಲ್ಲ ಅಂತಂದ್ರೆ ಅವ್ರು ಹೇಳ್ತಾರೆ, ಏನ್ರಿ ನಾವು ಅಲ್ಲಿ ಹೆಲ್ಮೆಟ್ ತರಬೇಕಾದ್ರೆ ಇಲ್ಲಿ ಬರೀ ದಕ್ಷಿಣದಾಗ ಹೆಲ್ಮೆಟ್ ಹಿಡಿತಾರ ಅಂತಂದು ನಮಗೆ ಅದು ಭಯಲಿಂದ ನಾವು ಹೆಲ್ಮೆಟ್ ಹಿಡ್ಕೊಂಡ್ ಬರ್ಲಕ್ಕ ಆಗ್ತಾ ಇದೆ. ಅಲ್ಲಿಗೆ ನಮ್ಗೆ ಉತ್ತರದಾಗ ಯಾರು ಗಾಡಿ ಹಿಡಿತಲ್ಲ, ಏನಿಲ್ರಿ ನಮ್ಗೆ ಹೆಲ್ಮೆಟ್ ಅವಶ್ಯಕತೆ ಇಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಅದು ನೋವು ಇಲ್ಲಿನ ದಕ್ಷಿಣ ಜನರಿಗೆ ನೋವು ಆಗ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಏನು ಸಿದ್ದಿಬಶ ಕ್ರಾಸಿಗೆ, ಗರ್ಲಾ ಸ್ಕೂಲ್ ಕ್ರಾಸಿಗೆ ಗಾಡಿ ಹಿಡಿಯೋದು ಅಲ್ಲಿ ಎಲ್ಲಿ ಬೇಕಲ್ಲಿಗೆ, ನಮ್ಮ ರಾಮ ಮಂದಿರು, ಸಾಯಿ ಮಂದಿರು ಎಲ್ಲೆಲ್ಲ ಗಾಡಿ ಹಿಡಿತಾರೋ ಅಲ್ಲಿ ಮನ್ಸಿಗೆ ಬಂದಂಗೆ ಗಾಡಿ ಹಿಡಿತಾ ಇದ್ದಾರೆ. 10-15 ಮಂದಿ ಏನೋ ಒಂದು ಆರೋಪಿ ಹಿಡಿತಾ ಇದ್ದಂಗ ಗಾಡಿ ಹಿಡಿತಾ ಇದ್ದಾರೆ. ಇದು ಬಲವಾಗಿ ನಾವು ಖಂಡಿಸ್ತಾ ಇದ್ದೇವೆ. ನೀವು ಪದ್ಧತಿ ರೀತಿ, ನಿಮ್ಮ ಟ್ರೈನಿಂಗ್ ರೀತಿ, ಯಾವ ರೀತಿ ನೀವು ಗಾಡಿ ಹಿಡಿಬೇಕು ಆ ರೀತಿ ವೆಹಿಕಲ್ ಹಿಡಿಬೇಕು. ಅವ್ರಿಗೆ ಫಸ್ಟ್ ಅವ್ರಿಗೆ ಹೆಲ್ಮೆಟ್ ಇದೆಯಾ ಇಲ್ಲ ಅಂತ ಕೇಳಿ ದಂಡ ಹಾಕ್ಬೇಕು ಹೊರತು 4-7-8 ಮಂದಿ ಹಿಡಿಯೋ ಕೆಲಸಗಳು ಮಾಡಬಾರ್ದು. ಇದರಿಂದ ಜನ ಭಯ ಅಂಜ್ಲತ್ತಾರೆ, ಏನಪ್ಪಾ ಇದು ನಮ್ಗೆ ಗಾಡಿ ಹಿಡಿಲತ್ತಾರೋ ಏನು, ನಮಗೇನು ನಾವೇನು ಆರೋಪಿಗಳ ಅಂತ ಅನಿಸ್ತಂತ ಸಮಸ್ಯೆ ಆಗಿದೆ. ಅದಕ್ಕೆ ನಾನು ಏನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದಾಗ ಏನು ನೀವು ಜಾಗೃತಿಯನ್ನು ಹೆಲ್ಮೆಟ್ ಹಾಕೋಬೇಕು, ಜೀವ ಉಳಿಸ್ಬೇಕಂತ ಏನು ಪ್ರಚಾರ ಮಾಡ್ತಾ ಇದ್ದೀರಿ, ಅದೇ ರೀತಿ ಉತ್ತರದಲ್ಲಿ ಮತ್ತು ಗ್ರಾಮೀಣದ ಬರೋಂತ ರಸ್ತೆ ಮೇಲೆ ನೀವು ಅಲ್ಲಿ ಹೆಲ್ಮೆಟ್ ಬಗ್ಗೆಗೆ ಜಾಗೃತಿ ನೀಡಬೇಕು. ಯಾಕಂತಂದ್ರೆ ಕಮಿಷನರ್ ಸರ್ ಬಂದು ಜಗತ್ ಬಲ್ಲಿ, ತಿಮ್ಮಾಪುರ ಬಲ್ಲಿ ಎಲ್ಲಾ ಕ್ರಾಸ್ಗೆ ದಕ್ಷಿಣದಲ್ಲಿ ಬಂದು ಪ್ರಚಾರ ಮಾಡಿದ್ದಾರೆ, ನೀವು ಹೆಲ್ಮೆಟ್ ಹಾಕೋಬೇಕು, ಜೀವ ಉಳಿಸ್ಬೇಕು ಅಂತ. ಹಂಗೆ ನಾ ಕಮಿಷನರ್ ಸಾಹೇಬ್ ವಿನಂತಿ ಮಾಡ್ತೀನಿ. ಕಮಿಷನರ್ ಸಾಹೇಬರು ಮತ್ತು ಅವರೆಲ್ಲ ಟ್ರಾಫಿಕ್ ಸಂಚಾರಿ ಪೊಲೀಸರು ಹೋಗಿ ದಕ್ಷಿಣ ಮತಕ್ಷೇತ್ರದಲ್ಲೂ ಜಾಗೃತಿ ಮೂಡಿಸ್ಬೇಕು, ಅಲ್ಲಿ ಹೆಲ್ಮೆಟ್ ಹಾಕೋಬೇಕು, ಜೀವ ಉಳಿಸ್ಬೇಕು ಅಂತ ಹೇಳತ್ತ ಉತ್ತರದಲ್ಲಿ. ಅಲ್ಲಿ ಉತ್ತರದಲ್ಲೂ ಹೋಗ್ಬೇಕು ಕಮಿಷನರ್ ಸರ್. ಉತ್ತರ ಮತಕ್ಷೇತ್ರದಲ್ಲಿ ಹೋಗಿ ಅಲ್ಲಿ ಎಲ್ಲ ಇಲಾಖೆ ಇದು ನಮ್ಮ ಸಂಚಾರಿ ಪೊಲೀಸರಿಗೆ ಉತ್ತರದಲ್ಲಿ ಕರ್ಕೊಂಡು ಹೋಗಿ ಅಲ್ಲಿನೂ ಜಾಗೃತಿ ನೀಡಿ ಅಲ್ಲಿ ನೀವು ಹೆಲ್ಮೆಟ್ ಹಾಕೊಂಡು ಜೀವ ಉಳಿಸಿ ಅಂತ ಅನ್ನೋಂಥ ಕಾರ್ಯಕ್ರಮ ಕಮಿಷನರ್ ಸಾಹೇಬರು ಮಾಡ್ಬೇಕಂತ. ಯಾಕಂದ್ರೆ ಕಮಿಷನರ್ ಸಾಹೇಬರು ಬಂದ ಮೇಲೆ ಕಲಬುರಗಿ ನಗರದಲ್ಲಿ ಹೆಚ್ಚಿನ ಸುಧಾರಣೆ ಆಗಿದೆ, ಹೆಲ್ಮೆಟ್ ಅನ್ನೋಂಥ ಜಾರಿಗೆ ಬಂದಿದೆ. ಇದು ಒಂದೇ ಬರೀ ದಕ್ಷಿಣ ಮತಕ್ಷೇತ್ರಕ್ಕೆ ಸೀಮಿತ ಆಗ್ಬಾರ್ದು, ಇದು ಉತ್ತರಕ್ಕೂ ಆಗ್ಬೇಕು, ಅಲ್ಲಿನೂ ಜನರಿಗೂ ಜೀವ ಉಳಿಸಂತ ಕೆಲಸಗಳು ಮಾಡ್ಬೇಕು ಅಂತಂದು ನಾನು ನಿಮ್ಮ ಟಿವಿ ಮೂಲಕ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ.